2026 ರಾಶಿ ಭವಿಷ್ಯದ ಫಲಾಫಲ ಹೇಗಿದೆ ಖಂಡಿತವಾಗಿ ಹೇಳ್ಬೋದಾಗ? ಮೇಷರಾಶಿಗೆ 12ನೇ ಮನೆಯಲ್ಲಿ ಶನಿ ಕೂತ್ಕೊಂಡಿದ್ದಾನೆ. ಮಾಡುವ ಕೆಲಸಗಳು ತಡವಾಗಿದೆ. ಅವ್ರಿಗೇನು ಸಿಕ್ಕಬೇಕು ಸಿಕ್ಕಿಲ್ಲ. ವ್ಯಾಪಾರದ ನಿರೀಕ್ಷೆ ಜಾಸ್ತಿ ಇದೆ, ಉತ್ಪನ್ನ ಕಡಿಮೆ ಇದೆ. ಅವ್ರು ಬರೋದು ಬರಬೇಕು, ಬರ್ತಾ ಇಲ್ಲ. ಮನಸ್ಸಿಗೆ ಅವರಿಗೆ ಎಲ್ಲೋ ಒಂದು ಭಾಗದಲ್ಲಿ ಅತೃಪ್ತಿ ಇದೆ. ಅತೃಪ್ತಿ ಹೋಗ್ಬೇಕಾದ್ರೆ ಅವರು ಗುರುವನ್ನೂ ಪೂಜೆ ಮಾಡಬೇಕು. ಗುರು 12 ಈ ಕಡೆ ಆ ಕಡೆ ಕೊಟ್ಟೋಗಿದ್ದಾನೆ. ಗುರು ಎಲ್ಲಿ ಹೊಟ್ಟೋಗ್ಬಿಟ್ಟಿದ್ದಾನೆ. ಗುರು ಮಂದಿ ಶನಿ ಇದ್ದಾನೆ. ಅವನೇನ್ ಕೊಡ್ತಾನೆ? 12 ಮನೇಲಿದ್ರೆ ರೋಗಾರುಣ ಹೆಸರು ಬಾಧೆ ಕೊಟ್ಬಿಡ್ತಾನೆ. ಅದಾಗಬಾರದು ಅಂತ ಆದ್ರೆ ಅದ್ರ ಕಡೆ 3ನೇ ಮನೇಲಿ ಮಿಥುನದಲ್ಲಿ ಗುರು ಇದ್ದಾನೆ. ಒಳ್ಳೆ ಅವ್ರು ಯಾರಿದ್ದಾರೋ ಅವ್ರ ಮನೆ ಕುಲುಗಳನ್ನು ಪೂಜೆ ಮಾಡಿ ಚೆನ್ನಾಗಿ ರಾಶಿಯ ಅಧಿಪತಿ ಸುಬ್ರಹ್ಮಣ್ಯ ದೇವರು ಪೂಜೆ ಮಾಡಿದ್ರೆ ಅವರ ಹೆಸರುಗಳು ಕಡಿಮೆ ಆಗುತ್ತೆ ಅಂತ ಮೇಷರಾಶಿಗೆ ಹೇಳ್ಬೋದು. ವೃಷಭ ರಾಶಿಗೆ ಏನು ಲಂಗೂ ಬೇಡ ಲಗಾಮು ಬೇಡ. 11ನೇ ಮನೆ ಶನಿ ಇದ್ದಾನೆ. ಹೇಳಿದ್ರಲ್ಲಿ ನಮ್ಮ ಶಿವಕುಮಾರ್ಗೆ 11ನೇ ಮನೆ ಶನಿ ಇದ್ದಾನೆ. ಅತ್ಯುತ್ತಮವಾದ ಸಮಯ. 2ನೇ ಮನೆ ಗುರು ಇದ್ದಾನೆ. ಧೈರ್ಯ, ಕೀರ್ತಿ, ಯಶೋ, ಲಾಭ, ಪದವಿ, ಪುರಸ್ಕಾರ ಏನೇನ್ ಬೇಕೋ ಎಲ್ಲ ಕೊಡ್ತಾನೆ. ತಗೊಳ್ಳೋ ಸಾಮರ್ಥ್ಯ ನಿಮ್ಮ ಹತ್ರ ಬೇಕಷ್ಟೇನೆ. ನಿಮ್ಮನೆ ಬಾಗಿಲು ತಂದ್ಕೊಡಲ್ಲ ಅವನು. ತಗೊಳ್ಳೋ ಸಾಮರ್ಥ್ಯ ಇರಬೇಕು. ನೋಡಿ, ವಿದ್ಯೆ ಬೇರೆ, ನೀವು ಬಿ ಗ್ರಾಜ್ಯುಯೇಟ್ ಆಗಿರ್ಬೋದು. ವಿದ್ಯಾ ಬೇರೆ, ಬುದ್ಧಿ ಬೇರೆ. ಬುದ್ಧಿ ಕೊಟ್ಟ ಪರಮಾತ್ಮ. ಬುದ್ಧಿಯೇ ನಮ್ಮ ಹಣೆ ಬರ. ಆ ಬುದ್ಧಿ ಖರ್ಚು ಮಾಡಿ ವಿದ್ಯೆಯಿಂದ ಗಳಿಸ್ಕೊಂಡ್ರೆ ವೃಷಭರಲ್ಲಿ ಯಾವ ದೇವರು ಶಾಂತಿನೂ ಬೇಡ, ಏನು ಬೇಡ, ಒಳ್ಳೇದಾಗುತ್ತೆ. ಆದರೆ ವೃಷಭ ರಾಶಿಯವರು ಮತ್ತು ತುಲಾ ರಾಶಿಯವರು ದುರ್ಗಾ ಪೂಜೆ ಮಾಡಲೇಬೇಕು ಅನ್ನೋ ಒಂದು ಕಡ್ಡಾಯ ಇದೆ ಶಾಸ್ತ್ರದಲ್ಲಿ. ಆ ದುರ್ಗಾ ಪೂಜೆ ಮಾಡಿದ್ರೆ ಮನೆಯಲ್ಲಿ ಮನಸ್ಸಿಗೂ ಶಾಂತಿ ಇರುತ್ತೆ, ಮನಸ್ಸಿಗೂ ಒಳ್ಳೇದಾಗುತ್ತೆ, ಚೆನ್ನಾಗಿರ್ತಾರೆ. ಮಿಥುನ ರಾಶಿನಲ್ಲಿ ಈಗಾಗಲೇ ಗುರು ಅತಿಚಾರ ಮಾಡಿ ಕಟಕಕ್ಕೆ ಹೋಗಿ ವಾಪಸ್ ಬಂದ್ಬಿಟ್ಟಿದ್ದಾನೆ. ಲಗ್ನದಲ್ಲೇ ಕೂತ್ಕೊಂಡಿದ್ದಾನೆ. 2ನೇ ಮನೆಗೆ ಒಂದು 54 ದಿವಸ ಮಾತ್ರ ಇದ್ದ, ಹಿಂದಕ್ಕೆ ಬಂದ್ಬಿಟ್ಟಿದ್ದಾನೆ. ಲಗ್ನದಲ್ಲಿ ಗುರು ಶುಭನೂ ಅಲ್ಲ ಅಶುಭನೂ ಅಲ್ಲ, ತಟಸ್ಥನಾಗಿರ್ತಕ್ಕಂಥ ಒಂದು ಗ್ರಹ. ಆ ಕಡೆ ಗುರು, ಆ ಕಡೆ ಶನಿ 10ನೇ ಮನೇಲಿದ್ದಾನೆ. ಕಾಯಿಲೆ 11ನೇ ಮನೆಗೆ ಶನಿ ಬರ್ತಾನೆ. ಅವ್ರಿಗೆ ಬಂದಾಗ ಒಳ್ಳೇದಾಗುತ್ತೆ. ಅಲ್ಲಿವರೆಗೂ ಅವರ ವ್ಯವಹಾರಗಳಿಗೆ, ಅವರಿಗೆ ಅವರ ನಿತ್ಯ ಕಾರ್ಯಗಳಿಗೆ ನಡೆಸಕ್ಕೆ ಏನು ತೊಂದರೆ ಇಲ್ಲ. ಆದರೆ ಏಕಾಏಕಿ ಕೋಟ್ಯಾಂತರ ರೂಪಾಯಿ ಆಗಷ್ಟು ಉದುರಲ್ಲ ಅಂತ ಆಸೆ ಬೇಡ. ಏನು ಕೊಟ್ಟಿದೆ ತೃಪ್ತಿಯಿಂದ ತಗೊಂಡೋಗ್ಲಿ. ಸಾಕ್ಷಾತ್ ಮಹಾವಿಷ್ಣುವನ್ನು ಪೂಜೆ ಮಾಡಿದ್ರೆ ಅವರಿಗೆ ಬರಲಿಲ್ಲ ಅನ್ನೋ ದುಃಖನೂ ಹೋಗುತ್ತೆ, ನಿರಾಸೆನೂ ಹೋಗುತ್ತೆ. ಈ ನೆಗೆಟಿವ್ ಮೈಂಡ್ ಇರುತ್ತೆ ನೋಡಿ, ಅದು ಹೋಗುತ್ತೆ. ನಕಾರಾತ್ಮಕ ಶಕ್ತಿ ಹೋಗಿ ಸಕಾರಾತ್ಮಕ ಶಕ್ತಿಯನ್ನು ತುಂಬಿಕೊಳ್ಳೋಕ್ಕಾಗುತ್ತೆ. ಮಹಾವಿಷ್ಣುನ ಪೂಜೆ ಮಾಡಲಿ. ಕಟಕ ರಾಶಿ ಈಗ 12ನೇ ಮನೆ ಗುರು ಇದ್ದಾನೆ. ಸಾಧಾರಣವಾಗಿ ಅದು ಗುರು ಉಚ್ಚ ರಾಶಿ. ಅದು ಉಚ್ಚ ರಾಶಿಯಿಂದ ಅವನು ಹಿಂದಿನ 12ನೇ ಮನೆ ಬಂದ್ಬಿಟ್ಟಿದ್ದಾನೆ. ಒಳ್ಳೇದು ಅಲ್ಲ, ಕೆಟ್ಟದ್ದು ಅಲ್ಲ. ಯಾಕೆಂದ್ರೆ ಅವರು ಉಚ್ಚ ಮನೆ ಗುರು ಮನೆ. ಅಲ್ಲಿ ಚಂದ್ರನಾಗಿದ್ದಾನೆ. ಚಂದ್ರಚೂಡ, ಶಿವನ ತಲೆ ಮೇಲೆ ಈಶ್ವರ ಇದ್ದಾನೆ. ಈಶ್ವರನ ಪೂಜೆ ಮಾಡಲಿ. ಈ ಸಮಯದಲ್ಲಿ ಅವರು ಮಹಾಕಾಲೇಶ್ವರನಾಗ್ಲಿ ಅಥವಾ ನೀವು ಕಾಲಭೈರವನ್ನಾಗ್ಲಿ ಕಟಕ ರಾಶಿಯವರು ಪೂಜೆ ಮಾಡಿದ್ರೆ ಆರೋಗ್ಯದ ಮೇಲೆ ಹೆಚ್ಚು ಏರುಪೇರು ಏನು ಆಗೋಲ್ಲ. ಆದರೆ ವಿನಾಕಾರಣ ದೇವನ ಹೆಚ್ಚು ಆಯಾಸಕ್ಕೆ ತೊಡಗಿಸಬಾರದು. ಆಮೇಲೆ ಸುಮ್ಮನೆ ಚಿಂತನೆ ಮಾಡಿ ನಂಗೆ ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ಅದು ಬರಲಿಲ್ಲ, ಇದು ಬರಲಿಲ್ಲ, ಅದಕ್ಕೆಲ್ಲ ಹೋಗಬಾರದು. ಅಲ್ಲಿ ಆಶ್ಲೇಷ ನಕ್ಷತ್ರ 1 ನಕ್ಷತ್ರ 2 ಬರುತ್ತೆ. ಆಶ್ಲೇಷ ಅಂದ್ರೆ ಸಪ ನಕ್ಷತ್ರ. ಅದು ಅವರು ಅಷ್ಟೇ ಷಣ್ಮುಖನಾಥ, ನಾನಾ ಸ್ವರೂಪಗಳು ಸುಬ್ರಹ್ಮಣ್ಯಗೆ ಷಣ್ಮುಖನ ಪೂಜೆ ಮಾಡಿ ಸರ್ಪವನ್ನು ಪೂಜೆ ಮಾಡಿದ್ರೆ ಅತ್ಯುತ್ತಮವಾದ ಸಮಯ ಅವ್ರಿಗೆ ನಡೆಯುತ್ತೆ. ಆಮೇಲೆ ಇಲ್ಲಿ ಸಿಂಹರಾಶಿಗೆ ಅಲ್ಲಿ 11ನೇ ಮನೆ ಗುರು ಇದ್ದಾನೆ. ಶನಿ ಅಷ್ಟಮದಲ್ಲಿದ್ದಾನೆ. ಕೆಲಸ ನಿಧಾನ ಆಗುತ್ತೆ, ಧೈರ್ಯ ಇರುತ್ತೆ, ಅತ್ಯಂತ ಅವರಲ್ಲಿ ದೈವಶಕ್ತಿ ಇರುತ್ತೆ. ದೈವಶಕ್ತಿ ಎಲ್ಲಿದೆ, ಧರ್ಮ ಎಲ್ಲಿದೆ, ಎಲ್ಲಿ ಆತ್ಮಶಕ್ತಿ ಇದೆ, ಅವರಿಗೆ ಸೋಲಿಲ್ಲ ಅಂತ ಹೇಳುತ್ತೆ. 8ನೇ ಮನೆ ಶನಿ ಇದ್ರು ಕೂಡ ದೇವತಾ ಪ್ರಾರ್ಥನೆಯಿಂದ ಸೂರ್ಯದೇವರನ್ನು ಪೂಜೆ ಮಾಡಿ 11ನೇ ಮನೆ ಗುರುವಿನಿಂದ ಉಪಯೋಗಿಸ್ಕೊಂಡ್ರೆ ಸಾಕಷ್ಟು ಮೇಲೂ ಬರುವುದು. ಏನು ಸುನಾಯಾಸವಾಗಿ ಇನ್ನೂ 4 ಜನಕ್ಕೆ ಸಹಾಯ ಮಾಡಿ, ಒಳ್ಳೆ ಊಟ ಮಾಡಿ, ಒಳ್ಳೆ ನಿದ್ದೆ ಮಾಡಿ ಸುಖವಾಗಿರತಕ್ಕಂಥ ಕಾಲ ಬಂದಿದೆ. ಸುಖವಾಗಿರಲಿ. ಕನ್ಯಾ ರಾಶಿಗೆ ನಿಮಗೆ ಅಲ್ಲಿ 7ರಲ್ಲಿ ಶನಿ ಇದ್ದಾನೆ. 7, 8 ಒಳ್ಳೆ ಮನೆ ಅಲ್ಲ. ಅದು ಆರೋಗ್ಯ ನೋಡ್ಕೋಬೇಕು. ಅಲ್ಲಿ ಕಿಡ್ನಿ ಸಮಸ್ಯೆ ಮಾಡ್ಕೋಬಾರ್ದು, ಹಾರ್ಟ್ ಸಮಸ್ಯೆ ಮಾಡ್ಕೋಬಾರ್ದು, ಎಚ್ಚರವಾಗಿರಬೇಕು. ಅದಕ್ಕೆ ಸದಾಕಾಲ ಅವರು ವೈದ್ಯನಾಥೇಶ್ವರನ ಪೂಜೆ ಮಾಡಬೇಕು. ವೈದ್ಯನಾಥೇಶ್ವರನ ಪೂಜೆ ಮಾಡಿದ್ರೆ
ವೈದ್ಯನಾಥೇಶ ಅಂದ್ರೆ ವೈದ್ಯ ಅಷ್ಟೇ. ದೇವರೇ ವೈದ್ಯನ ರೂಪದಲ್ಲಿ ಬಂದು ಅನುಕೂಲ ಮಾಡಿಕೊಡ್ತಾನೆ. ಇಲ್ಲೇನಾದ್ರು ಕಿಡ್ನಿನೋ ಏನಾದ್ರು ತೊಂದರೆ ಆಗ್ಬಿಟ್ರೆ ಅದು ಎಂಟನ್ನು ಹಿಡ್ಕೊಂಡ್ಬಿಡ್ತಾನೆ ಅವ್ರನ್ನ. ಹೊಟ್ಟೆಗೇನು ಆಗಬಾರ್ದು, ಇದಕ್ಕೇನು ಆಗಬಾರ್ದು. ಅರ್ಜಿ ಭಯಂಕರವಾಗಿ ಏನು ಮಾಡಿಕೊಳ್ಳದೆ ಉಪಾಯವಾಗಿ ನಕಾರಾತ್ಮಕ ಚಿಂತನೆ ಬಿಟ್ಟು ದೈವಶಕ್ತಿಯನ್ನು ಮೊರೆ ಹೋದ್ರೆ ಇದನ್ನು ದಾಟ್ತಾರೆ ಅವರು. ತುಲಾರಾಶಿಗೆ ಪುಂಜಗಳಲ್ಲಿ ತುಲಾರಾಶಿಗೆ ಅತ್ಯುತ್ತಮವಾದ ಸಮಯ. ಏನ್ ಬೇಕಾದ್ರೂ ಸಾಧನೆ ಮಾಡುವುದು. ಅವ್ರಿಗೆ ಆಕಾಶವೇ ಲಿಮಿಟ್, ಭೂಮಿ ಅಲ್ಲ. ಏನ್ ಹೇಳಿ, ಆಕಾಶವೇ ಲಿಮಿಟ್. ಏನ್ ಬೇಕಾದ್ರೂ ಮಾಡಬಹುದು. ಹೊಸ ವ್ಯಾಪಾರ ಮಾಡ್ಬೋದು, ಒಪ್ಪಂದ ಮಾಡ್ಕೋಬಹುದು. ದುಡ್ಡು ಕೊರತೆ ಇಲ್ಲ, ಆರೋಗ್ಯ ಇಲ್ಲ, ಹರ್ಷ ಎಲ್ಲವೂ ಇರುತ್ತೆ. ಆದರೆ ಯಾರು ಅವರನ್ನ ನಕಾರಾತ್ಮಕ ಕಂಡು ಅವ್ರ ಬಗ್ಗೆ ಹೀನಾಗಿ ಮಾತಾಡಿದ್ರೆ ಅವ್ರಿಗೆ ಉತ್ತರ ಕೊಡಬಾರದು. ನೆಗ್ಲೆಕ್ಟ್, ನಿರ್ಲಕ್ಷ್ಯ ಮಾಡಬೇಕು. ಇನ್ನೋಸೆನ್ಸ್, ಸುಳ್ಳು ಬಿಡೋದು, ಮಾತಿಲ್ಲ ಅಂತ ಯಾಕಾದ್ರೂ ಮಾತಾಡಬೇಕು ಅಂತವ್ರು ದೂರ ಇಟ್ಬಿಡ್ಬೇಕು. ವೃಶ್ಚಿಕ ರಾಶಿಗೆ ಈಗ ತಾನು ಹೇಳಿದೆ, ಪ್ರಧಾನಮಂತ್ರಿಯವ್ರದ್ದು ಅದೇ ಮನೆ ಅಂತ. 5ರಲ್ಲಿ ಶನಿ ಇದ್ದಾನೆ, ಆ ಕಡೆಯಿಂದ 8ರಲ್ಲಿ ಗುರು ಇದ್ದಾನೆ. ಸಮಯ ಅಷ್ಟು ಚೆನ್ನಾಗಿಲ್ಲ. ಆದರೆ ಏನಪ್ಪಾ ಅಂದ್ರೆ ಶಾಸ್ತ್ರದಲ್ಲಿ ಧರ್ಮದಲ್ಲಿ ಹೇಳ್ತಾ ಇದ್ರೆ ಅತ್ಯಂತ ಶಕ್ತಿ ದೇವರು ಸುಬ್ರಹ್ಮಣ್ಯ ದೇವರು. ಅವನು ಸೇನಾನಿ ಅಂತ ಅವನಿಗೆ ಹೆಸರು. ಅವನಿಲ್ಲದೆ ಇದ್ರೆ ಭಾರತ ಯಾರು ಯುದ್ಧ ಗೆಲ್ಲಕ್ಕೂ ಆಗಲ್ಲ, ಯುದ್ಧಕ್ಕೆ ಹೋಗಕ್ಕೆ ಆಗಲ್ಲ. ಸೇನಾನಿ ಅವನು. ರಾಷ್ಟ್ರ ರಕ್ಷಣೆ ಅವನ ಕೈಲಿದೆ. ಇವತ್ತು ರಾಷ್ಟ್ರ ರಕ್ಷಣೆ ಅವನ ಕೈಲಿದೆ. ರಾಷ್ಟ್ರ ರಕ್ಷಣೆ ಅವನ ಕೈಲಿರೋದ್ರಿಂದ ಅವನು ರಕ್ಷಣೆ ಮಾಡ್ತಾನೆ. ಭುಜಂಗ ಪ್ರಾಯ ಸ್ತೋತ್ರ ಓದಿ ನೀವು ಸುಬ್ರಹ್ಮಣ್ಯನ ಅಷ್ಟೋತ್ರ ಹೋದ್ರೆ ಅವರ ಭಾವನೆಗಳು ಕಡಿಮೆ ಆಗುತ್ತೆ. ಕೊಡಬೇಕಾದ ದುಡ್ಡು ಕೊಡೋಕ್ಕೆ ಆಗುತ್ತೆ. ಈಗ ನಿಮ್ಗೆ ₹1 ಸಾಲ ಕೊಡ್ಬೇಕು, ನಾನು ಒಂದು 4 ಆಣೆ ಕೊಟ್ಟರೆ ಖುಷಿ ಪಡ್ತೀರಾ? ಏನೋ ಕೊಡ್ತೀರಲ್ಲ, ಕೊಡ್ಲಿ ಬೇಡಪ್ಪ ಅಂತೀರಲ್ವೇ? ಹಾಗೆ ಅಂತ ತೃಪ್ತಿಯಾದ ಒಂದು ಯಾಕೆ ಬಂದು ನಿಂತ್ಕೋಬಹುದು. ಮುಂದೆ 6ನೇ ಮನೆ ಹೋಗ್ತಾನೆ, ತುಂಬಾ ಒಳ್ಳೆ ಸಮಯ. ಗುರುವಿಗೆ ಗುರು ರಾಶಿ ಧನುರಾಶಿ, ಅಲ್ಲಿ ಧನುಸಲ್ಲಿ 7ನೇ ಮನೆ ಗುರು ಇದ್ದಾನೆ. ಇಚ್ಛೆ ಪಟ್ಟಿದ್ದೆಲ್ಲ ಕೊಡ್ತಾನೆ. 4ನೇ ಮನೆ ಶನಿ ಇದ್ದಾನೆ. ವ್ಯಾಪಾರ ಏಳಿಗೆ ಬೇಕಾದರೆ ಅವರು ಗುರುವನ್ನೇ ಪ್ರಾರ್ಥನೆ ಮಾಡಿ. ಗುರುಮನ್ ಶನಿ ಇದ್ದಾನೆ ಅಂದ್ರೆ ಎಲ್ಲ ಒಂದೇ ಸ್ಪೀಡಲ್ಲಿ ಹೋಗಲ್ಲ. 10 ಕೆಲಸ ಒಟ್ಟಿಗೆ ಕೈ ಹಾಕಬಾರ್ದು. ಒಂದು ಕೆಲಸ ಮುಗಿಸಿ ಇನ್ನೊಂದು ಕೆಲಸ ಕೈ ಹಾಕಬೇಕು. ನಮಗೆ ಗುರು ಕಟಾಕ್ಷ ಇದೆ. ಗುರು ಅಂದ್ರೆ ಯಾರ್ಯಾರು? ತಂದೆ, ತಾಯಿ, ಅತ್ತೆ, ಮಾವ, ವಿದ್ಯಾ ಕೊಟ್ಟರು, ಪಂಚಗುರುಗಳು. ಅದಕ್ಕಿಂತ ಮೇಲಾಗಿ ತಪಸ್ವಿಗಳು. ಎಂತೆಂಥ ತಪಸ್ಸುಗಳಿದ್ದಾರೆ ಈ ರಾಜ್ಯದಲ್ಲಿ. ಅವ್ರು ಯಾವ ಗುರುಗಳನ್ನು ಕಂಡಿಷ್ಟಾನೋ ಅವರ ಹತ್ರ ಹೋಗಿ ಆ ಗುರುವನ್ನು ಬೇಡಿದ್ರೆ, ಗುರುಗಳಿದ್ದಾರೆ ಏನು ಕಡಿಮೆ ಆಗುತ್ತೆ. ಗುರು ಮುನಿದರೆ ಈಶ್ವರನು ಕಾಪಾಡಲ್ಲ, ವಿಷ್ಣುನು ಕಾಪಾಡಲ್ಲ. ಗುರುವನ್ನು ಚೆನ್ನಾಗಿ ಗುರುಚರಿತ್ರೆ ದತ್ತಾತ್ರೇಯ ಗುರುಚರಿತ್ರವನ್ನು ಪಾರಾಯಣ ಮಾಡಿ ಅವರ ಕುರುಗಳನ್ನು ಪ್ರಾರ್ಥನೆ ಮಾಡಲಿ, ತುಂಬಾ ಒಳ್ಳೇದಾಗುತ್ತೆ. ಮಕರ ರಾಶಿಗೆ 3ನೇ ಮನೆಗೆ ಶನಿ ಇದ್ದಾನೆ. ಕೆಟ್ಟ ಸಮಯ ಹೊರಟೋಗಿದೆ, ಒಳ್ಳೇದೆಲ್ಲ ಕೊಡ್ತಾನೆ. ಗುರು ಸಾಮಾನ್ಯವಾಗಿದ್ದಾನೆ. ಆದಾಗಲೂ ಕೂಡ ಅವರು ಅಷ್ಟೇ ದತ್ತಾತ್ರೇಯ ಗುರುಚರಿತ್ರೆ 14ನೇ ಅಧ್ಯಾಯವನ್ನು ಓದಿದ್ರೆ ಏನು ಸಂಕಟಗಳೇ ಬರೋದಿಲ್ಲ. ಶನಿ ಚೆನ್ನಾಗಿರೋದ್ರಿಂದ ಎಲ್ಲ ವ್ಯಾಪಾರದಲ್ಲಿ ಎಲ್ಲ ವೃದ್ಧಿಯಾಗಿ, ಮನಸ್ಸು ಚೆನ್ನಾಗಿ, ಆರೋಗ್ಯ ಚೆನ್ನಾಗಿ ಮುಂದಕ್ಕೆ ಹೋಗೋಕ್ಕೆ ಚೆನ್ನಾಗಿದೆ. ಅದು ರಾಶಿ. ಕುಂಭರಾಶಿಗೆ ಶನಿ ಕಡೇ ಕಾಲದ 7ನೇ ಶನಿಯ ಕಡೇ ದಾಟದ ಒಂದಿದೆ. ಅದನ್ನು ದಾಟದ ಅತ್ಯುತ್ತಮವಾದಿದೆ. ಆದರೂ ಕೂಡ 2ನೇ ಮನೇಲಿ ಗುರು ಇರೋದ್ರಿಂದ ಅಲ್ಲೇ ಶನಿ ಇದ್ದಾನೆ. ಮನೇಲಿ ಹೆಂಡತಿ ಮಕ್ಕಳನ್ನು ಪ್ರೀತಿಸಬೇಕು, ಅದು ಗಲಾಟೆ ಮಾಡ್ಕೋಬಾರ್ದು. ಯಾರೋ ಕುಂಭರಾಶಿಯವರು ಏನು ಮಾತಾಡಬಾರ್ದು, ಸುಮ್ಮನೆ ಇರಬೇಕು. ಇರ್ಲಿ, ಹೆಣ್ಮಕ್ಳು ಹೇಳಿದ್ರೆ ಏನ್ ತಪ್ಪಾಗುತ್ತೆ, ಕೇಳ್ಕೊಳ್ಳೋ ಪೇಷನ್ಸ್ ಇರಬೇಕು. ನನ್ಗೆ ಯಾರು ಹೋಗ್ತೀನಿ, ಆಗಲಿ ಅಂತೀನಿ. ನಾನು ಯಾರಿಗೂ ಇಲ್ಲ, ನಾನು ಇಲ್ಲ ಅಂದ್ಬಿಟ್ಟು ನಾನು ಯಾಕೆ ನನ್ನ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳಿ ಆರ್ಗ್ಯುಮೆಂಟ್ ಮಾಡ್ಬಿಟ್ಟು. ಐ ಡೋಂಟ್ ಡೂ ದಟ್. ಅವ್ರು ಅಷ್ಟೇ ಹೇಳ್ತೀನಿ. ಕುಂಭರಾಶಿಯವರು ಯಾವತ್ತು ಆರ್ಗ್ಯುಮೆಂಟ್ ಮಾಡಿದ್ರೆ ಏನು ಪರಮಾತ್ಮ ಸ್ವೀಕಾರಕ್ಕೆ ಬಡ ಕೊಟ್ಟಿದ್ದಾನೋ ಅದರಲ್ಲಿ ಏನು ಕಡಿಮೆ ಮಾಡಲ್ಲ. ಅದು ಗುರು 2ನೇ ಮನೆಯಿಂದ ಒಳ್ಳೇದು ಇದೆ. ಒಳ್ಳೇದು 65 ಅಂಶ ಇರುತ್ತೆ. 35 ಸ್ವಲ್ಪ ನಿರಾಸೆ, ಸ್ವಲ್ಪ ಕೆಲಸ ನಿಧಾನ, ಏನೋ ಎಲ್ಲೋ ಒಂದು ಆರೋಗ್ಯ ಹೆಚ್ಚು ಕಡಿಮೆ ಆಗೋದೆಲ್ಲ ಇರುತ್ತೆ. ಅದಕ್ಕೆಲ್ಲ ಗುರು ಪ್ರಾರ್ಥನೆ ಮಾಡಿದ್ರೆ, ದಕ್ಷಿಣಾಮೂರ್ತಿ ಸ್ತೋತ್ರ ದಿನ ಪಾರಾಯಣ ಮಾಡಿದ್ರೆ ಕುಂಭರಾಶಿ ತುಂಬ ಒಳ್ಳೆಯದಾಗುತ್ತೆ. ಮೀನ ರಾಶಿಗೆ 7ರ ಶನಿ ಮಧ್ಯಭಾಗ ನಡೀತಾ ಇದೆ. ಶನಿ ಗುರು ಮನೇಲೇ ಕೂತ್ಕೊಂಡಿದ್ದಾನೆ, ಗುರು ಚತುರಲ್ಲಿದ್ದಾನೆ. ಗುರು ಶನಿ 2 ಬಲವೂ ಇಲ್ಲ. ಅತ್ಯಂತ ಅವರು ಏನು ಮಾಡಬೇಕು ಈ ಸಮಯದಲ್ಲಿ ಅಂತಂದ್ರೆ ದೇವರನ್ನು ಚೆನ್ನಾಗಿ ಮರೆಗೆ ಹೋಗ್ಬೇಕು. ನೀನು ಬಿಡೋ ಕಾಲ ಅವ್ರಿಗೂ ಶನಿ
ಬಿಡೋ ಕಾಲದಲ್ಲಿ ಈಗಲ್ಲ, ಕಂಪ್ಲೀಟ್ ಆಗಿಬಿಡೋದು 29ಕ್ಕೆ ಓಹೋ. ಬಿಟ್ಟು ಬಿಡೋವಾಗ ಸಿಕ್ಕಾಪಟ್ಟೆ ಒಳ್ಳೆ ನೋಡುತ್ತೆ ಮೀನರಾಶಿಯವರಿಗೆ. ಆರೋಗ್ಯ, ಒತ್ತಡ ಎಲ್ಲ ಇರುತ್ತೆ. ಆರೋಗ್ಯ, ಒತ್ತಡ, BP ಏನೇನು ಬೇಡವೋ ಎಲ್ಲ ಸೇರಿರುತ್ತೆ. ಆದ್ರೆ ಏನು ತೊಂದರೆ ಆಗಲ್ಲ. ಆದರೆ ದೈವ ಕೃಪೆ ಬೇಕು. ಅವರು ನಾಗರಾಜನ ಅಷ್ಟೋತ್ತರ ಅಂದ್ರೆ ಷಣ್ಗುಲ ನಾಗನ ಪೂಜೆ ಮಾಡಬೇಕು. ಯಾಕೆಂದ್ರೆ ನಾವು 12 ಮಂದಿ ಇದ್ದಾರೆ, ಅಲ್ಲಿ ಪೂಜೆ ಮಾಡಿ ಅವರು ಸಾಧ್ಯವಾದರೆ ಗುರುವಾರಪ್ಪ ಇದ್ದಾನಲ್ಲ ಎಲ್ಲಿ ಕೇರಳದಲ್ಲಿ, ಅಲ್ಲೋಗಿ ನೋಡಿಕೊಂಡು ಒಂದು ಪೂಜೆ ಮಾಡಿದ್ರೆ ಅವನ್ನ ಒಳ್ಳೇದಾಗುತ್ತೆ. ನಿಮ್ಮ ವೀಕ್ಷಕರೆಲ್ಲರೂ ಸುಖ, ಶಾಂತಿ, ದೈವಭಕ್ತರಾಗಿದ್ದು ಪರಿಪೂರ್ಣವಾದ ಆರೋಗ್ಯ, ಆಯುಸ್ಸು, ಧೈರ್ಯ, ಕೀರ್ತಿ, ಯಶಸ್ಸು, ಲಾಭ ಎಲ್ಲ ಪಡ್ಕೊಂಡು ಅವ್ರ ಮನೆ ಮಂದಿ ಮಕ್ಕಳೆಲ್ಲ ಸುಖವಾಗಿರ್ಲಿ ಅಂತ ಶುಭ ಹಾರೈಸಿ ಎಲ್ರಿಗೂ ಮಾತು ಮುಗಿಸ್ತೇವೆ. ತುಂಬಾ ಅದ್ಭುತವಾದಂತಹ ವಿಚಾರಗಳನ್ನ ತಿಳಿಸ್ಕೊಟ್ರಿ. ತುಂಬಾ ತುಂಬಾ ಧನ್ಯವಾದಗಳು ಗುರುಗಳೇ. ಕಾರ್ಯಕ್ರಮದ ಕೊನೆಯಲ್ಲಿ ಗುರುಗಳು ಎಲ್ಲರಿಗೂ ಸುಖವನ್ನ ಬಯಸಿದ್ರು, ಜೊತೆಗೆ 2026 ಎಲ್ಲರಿಗೂ ಶುಭವನ್ನ ತರಲಿ, ಶುಭವನ್ನ ತರುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.